ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಅರ್ಜುನನು ಕೃಷ್ಣನ ಮುಂದೆ ಕರ್ಣನನ್ನು ತಾನು ಕೊಲ್ಲುವುದಾಗಿ ಶಪಥ ಮಾಡಿದುದು ಎಂಬ 78ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಹಾರಾಜ, ಕೃಷ್ಣನ ಮಾತನ್ನು ಕೇಳಿ ಅರ್ಜುನನು ತನ್ನ ಚಿಂತೆಯನ್ನು ನೀಗಿ ಉತ್ಸಾಹಯುಕ್ತನಾದನು. ಆಮೇಲೆ ಅವನು ತನ್ನ ಗಾಂಧೀವ ಧನುಸ್ಸನ್ನೆತ್ತಿಕೊಂಡು ಅದರ ನಾಣನ್ನು ನೀವುತ್ತಾ ಕರ್ಣನ ವಧಕ್ಕಾಗಿ ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡು ಹೀಗೆಂದು ಹೇಳುವನು. ಓ ವಾಸುದೇವ, ನೀನು ನಮಗೆ ನಾಥನಾಗಿರುವುದರಿಂದ ನಮಗೆ ಜಯವು ನಿಶ್ಚಯವೇ. ಭೂತ ಭವಿಷ್ಯದ್ ವರ್ತಮಾನಗಳಿಗೆಲ್ಲ ಕರ್ತನೆನಿಸಿದ ಭಗವಂತನಾದ ನೀನು ಪ್ರಸನ್ನನಾಗಿದ್ದ ಮೇಲೆ ನನಗೆ ಯಾವ ಭಾಗದಲ್ಲಿ ಕೊರತೆಯುಂಟು? ನಿನ್ನ ಸಹಾಯವಿದ್ದರೆ ನಾನು 3 ಲೋಕಗಳನ್ನು ಧ್ವಂಸ ಮಾಡಬಲ್ಲೆನು. ಇನ್ನು ಆ ಕರ್ಣನನ್ನು ಜಯಿಸುವುದೇನು ದೊಡ್ಡದು? ಅದು ಕರ್ಣನು ಅಲ್ಲಿ ನಿರ್ಭಯವಾಗಿ ಗುಡುಗಾಡುತ್ತಿರುವನು. ಪಾಂಚಾಲ ಸೈನ್ಯಗಳು ಹೆದರಿ ಓಡುತ್ತಿರುವವು. ಇಂದ್ರನಿಂದ ಬಿಡಲ್ಪಟ್ಟ ಮಹಾಶನಿಯಂತೆ ಕರ್ಣ ಪ್ರಯುಕ್ತವಾದ ಭಾರ್ಗವಾಸ್ತ್ರದ ಜ್ವಾಲೆಯು ಎಲ್ಲ ಕಡೆಗೂ ಹರಡುತ್ತಿದೆ ನೋಡು. ಕೃಷ್ಣ, ಈಗಿನ ಯುದ್ಧದಲ್ಲಿ ನಾನು ಮಾಡುವ ಸಾಹಸವನ್ನು ಈ ಭೂಮಿ ಇರುವವರೆಗೂ ಸಮಸ್ತ ಭೂತಗಳು ಕೊಂಡಾಡುವುದನ್ನು ನೋಡು. ಗಾಂಧೀವ ಪ್ರಯುಕ್ತಗಳಾದ ಬಾಣಗಳು ಈಗಲೇ ಕರ್ಣನನ್ನು ಮೃತ್ಯುವಿನ ಬಾಯಿಗೆ ತಳ್ಳುವವು. ಧೃತರಾಷ್ಟ್ರನು ರಾಜ್ಯಕ್ಕೆ ಅರ್ಹನಲ್ಲದ ದುರ್ಯೋಧನನನ್ನು ರಾಜ್ಯದಲ್ಲಿ ಇರಿಸುವುದಕ್ಕಾಗಿ ತನ್ನ ಅವಿವೇಕವನ್ನು ತಾನೇ ನಿಂದಿಸುವನು ನೋಡು. ಈಗಲೇ ಆ ಧೃತರಾಷ್ಟ್ರನಿಗೆ ರಾಜ್ಯ, ಸುಖ, ಶ್ರೇಯಸ್ಸು, ಪುರ, ರಾಷ್ಟ್ರಾದಿಗಳು, ಪುತ್ರರು ಇವೆಲ್ಲ ಏಕ ಕಾಲದಲ್ಲಿ ಕೈಬಿಟ್ಟು ಹೋಗುವಂತೆ ಮಾಡುವೆನು. ಗುಣವಂತನನ್ನು ಬಿಟ್ಟು ಗುಣಹೀನನನ್ನು ಪ್ರಭುತ್ವಕ್ಕೆ ತಂದಿರಿಸಿದವರೆಲ್ಲ ಈ ಧೃತರಾಷ್ಟ್ರನಂತೆಯೇ ಕ್ಷೀಣ ದಶೆಗೆ ತಿರುಗಿ ಅಪಾರ ದುಃಖಕ್ಕೆ ಗುರಿಯಾಗಬೇಕಾಗುವುದು. ಮೂಢನೊಬ್ಬನು ಹೂಗಳ ಆಡಂಬರವನ್ನು ನೋಡಿ ಅದರಂತೆಯೇ ಹಣ್ಣುಗಳು ಬಿಡಬಹುದೆಂಬ ಆಶೆಯಿಂದ ಮಾವಿನ ತೋಟಗಳನ್ನೆಲ್ಲ ಕಡಿದು ಆ ಸ್ಥಳದಲ್ಲಿ ಮುತ್ತುಗದ ಮರಗಳನ್ನು ನಡೆಸಿ ಕೊನೆಗೆ ಅದರಲ್ಲಿ ಹುಟ್ಟುವ ಫಲಗಳ ರೀತಿಯನ್ನು ಕಂಡು ವ್ಯಸನಕ್ಕೀಡಾಗುವನಲ್ಲವೇ? ಅದರಂತೆಯೇ ಈಗ ಧೃತರಾಷ್ಟ್ರನ ಸ್ಥಿತಿ ಎಂದು ತಿಳಿ. ಈಗ ನನ್ನಿಂದ ಕರ್ಣನು ಹತನಾದನೆಂದರೆ ಧೃತರಾಷ್ಟ್ರನು ಪೂರ್ಣವಾಗಿ ನಿರಾಶನಾಗುವನು. ದುರ್ಯೋಧನನು ತನ್ನ ಜೀವದಲ್ಲಿಯೂ ರಾಜ್ಯದಲ್ಲಿಯೂ ನಿರಾಶನಾಗುವನು. ಕೃಷ್ಣ, ಈಗ ನಾನು ಹೇಳುವುದು ಸತ್ಯವೆಂದು ತಿಳಿ. ಈಗ ನನ್ನ ಬಾಣಗಳಿಂದ ಕರ್ಣನು ಮೈ ಮುರಿದು ಬಿದ್ದುದನ್ನು ನೋಡಿದ ಮೇಲಾದರೂ ಆ ವೃದ್ಧರಾಜನು ಸಂಧಾನ ಪ್ರಯತ್ನಕ್ಕಾಗಿ ನೀನು ಹೋದಾಗ ಕೇಳಿದ ಮಾತುಗಳನ್ನೆಲ್ಲ ನೆನೆಸಿಕೊಳ್ಳಲಿ. ಕಪಟ ದ್ಯೂತವನ್ನಾಡಿದ ಆ ಶಕುನಿಯು ಈಗ ನನ್ನ ಬಾಣಗಳನ್ನೇ ಪಗಡೆಯ ಕಾಯಿಗಳೆಂದು, ಗಾಂಧೀವವನ್ನೇ ದಾಳವೆಂದು, ನನ್ನ ಯುದ್ಧ ರಥವನ್ನೇ ಪಗಡೆಯ ಹಾಸೆಂದು ತಿಳಿಯಲಿ. ಈಗ ನಾನು ಕರ್ಣನನ್ನು ಕೊಂದು ನನ್ನ ಅಣ್ಣನಾದ ಧರ್ಮರಾಜನಿಗೆ ಇದುವರೆಗೆ ಶತ್ರು ಜಯ ಚಿಂತೆಯಿಂದ ಉಂಟಾಗಿದ್ದ ಜಾಗರಣೆಯನ್ನು ನೀಗಿಸಿ ಅವನಿಗೆ ಸುಖ ನಿದ್ರೆ ಬರುವಂತೆ ಮಾಡುವೆನು. ಕರ್ಣ ವಧವನ್ನು ಕೇಳಿ ಅವನು ಇನ್ನು ಮೇಲೆ ನಿಶ್ಚಿಂತನಾಗಿ ಸುಖದಿಂದಿರಲಿ. ಈಗಲೇ ನಾನು ಕರ್ಣನ ಪ್ರಾಣಗಳನ್ನು ಹೀರುವ ಎಣೆಯಿಲ್ಲದ ಬಾಣವನ್ನು ಪ್ರಯೋಗಿಸುವೆನು. ಯಾವ ದುರಾತ್ಮನು ನನ್ನನ್ನು ಕೊಂದಲ್ಲದೆ ತನ್ನ ಕಾಲನ್ನು ತೊಳೆಯುವುದಿಲ್ಲವೆಂದು ಶಪಥ ಮಾಡಿದ್ದನೋ ಅವನ ಆ ಪ್ರತಿಜ್ಞಾ ವ್ರತವನ್ನು ತಪ್ಪಿಸಿ ಅವನ ಶರೀರವನ್ನು ರಥದಿಂದ ಕೆಳಕ್ಕೆ ಕೆಡಹುವೆನು. ಭೂಮಿಯಲ್ಲಿ ನನಗೆ ಸಮಾನನು ಬೇರೊಬ್ಬನಿಲ್ಲವೆಂದು ಯಾವನು ತಿಳಿದಿದ್ದನೋ ಅವನ ರಕ್ತವನ್ನು ಶೀಘ್ರದಲ್ಲಿಯೇ ಭೂಮಿಯು ಪಾನ ಮಾಡುವಳು. ಯಾವ ಸೂತಪುತ್ರನು ದ್ರೌಪದಿ ನೀನು ಪತಿಯಿಲ್ಲದವಳು ಎಂದು ಹೇಳಿ ಆ ಧಾರ್ತ್ರ ರಾಷ್ಟ್ರರ ಪ್ರೀತಿಗಾಗಿ ಸಭೆಯಲ್ಲಿ ತನ್ನನ್ನು ತಾನೇ ಹೊಗಳಿಕೊಂಡನು, ಅವನ ಆತ್ಮಸ್ತುತಿಗಳನ್ನೆಲ್ಲ ಈಗ ನನ್ನ ಬಾಣಗಳು ಸುಳ್ಳಾಗಿಸುವುದನ್ನಾದರೂ ನೋಡು. ಕೋಪಗೊಂಡ ಸರ್ಪಗಳಂತೆ ನನ್ನ ಬಾಣಗಳು ಅವನ ರಕ್ತವನ್ನು ಹೀರುವವು. ಹಸ್ತವೇಗವುಳ್ಳ ನನ್ನ ಕೈಯಿಂದ ಪ್ರಯೋಗಿಸಲ್ಪಟ್ಟು ಮಿಂಚಿನಂತೆ ಗಾಂಧೀವದಿಂದ ಹೊರಡುವ ಬಾಣಗಳು ಆ ಕರ್ಣನನ್ನು ಪರಗತಿಗೆ ಸೇರಿಸುವುದನ್ನಾದರೂ ನೋಡು. ಹಿಂದೆ ರಾಜಸಭೆಯಲ್ಲಿ ಆ ನೀಚನಾದ ಕರ್ಣನು ನಮ್ಮ ಪ್ರಿಯೆಯಾದ ದ್ರೌಪದಿಯನ್ನು ಕುರಿತು, ಎಲೆ ಕೃಷ್ಣೆ, ನಿನ್ನ ಪತಿಗಳು ವೀರ್ಯ ಒಡಗಿದವರು, ಪರಾಕ್ರಮಹೀನರು, ಎಳ್ಳಿನ ಜಳ್ಳು ಕಾಳಿಗೆ ಸಮಾನರು. ಪಾಂಡವರಿಗಾಗಿ ನೀನು ಹೆದರಬೇಡ, ನಾನು ನಿನ್ನನ್ನು ಅವರಿಂದ ರಕ್ಷಿಸುವೆನು. ನಾನು ಆ ಪಾಂಡವರನ್ನೆಲ್ಲ ಅವರ ಪುತ್ರ ಪರಿವಾರಗಳೊಡನೆ ಕೊಲ್ಲುವೆನು ಎಂದು ನಮ್ಮನ್ನು ಬಹಳವಾಗಿ ಹೀಗಳೆದು ಯಾವ ಕ್ರೂರ ವಾಕ್ಯಗಳನ್ನಾಡಿದನೋ ಆ ಮಾತುಗಳನ್ನೆಲ್ಲ ಈಗ ನನ್ನ ತೀವ್ರ ಬಾಣಗಳು ಮೊತ್ತಕ್ಕೆ ಸುಳ್ಳಾಗಿಸುವುದನ್ನಾದರೂ ನೋಡುತ್ತಿರು. ಯಾವನ ಪರಾಕ್ರಮವನ್ನು ನಂಬಿ ದುರ್ಯೋಧನನು ದೊಡ್ಡ ಆಶೋತ್ತರವನ್ನು ಇಟ್ಟುಕೊಂಡಿರುವನು ಆ ಸೂತಪುತ್ರನನ್ನು ಈಗಲೇ ನಾನು ಕೊಲ್ಲುವೆನು.
ಆ ಕರ್ಣನು ಹತನಾದೊಡನೆ ಧಾರ್ತರಾಷ್ಟ್ರ ಯೋಧರೆಲ್ಲರೂ ತಮ್ಮ ಕಡೆಯ ರಾಜರೊಡನೆ ಸಿಂಹವನ್ನು ಕಂಡ ಮೃಗಗಳಂತೆ ಓಡುವರು ನೋಡು. ಕರ್ಣನು ಸತ್ತನೆಂದರೆ ದುರ್ಯೋಧನನು ರಾಜ್ಯದಾಸೆಯನ್ನೇ ಬಿಟ್ಟು ಓಡಿ ಹೋಗುವನು. ಆ ಕರ್ಣನು ನನ್ನಿಂದ ಹತನಾದುದನ್ನು ನೋಡಿದ ಮೇಲೆಯಾದರೂ ಸಹನ ಗುಣವಿಲ್ಲದ ಆ ದುರ್ಯೋಧನನಿಗೆ ಅರ್ಜುನನೇ ಧನುರ್ಧಾರಿಗಳಲ್ಲಿ ಮೇಲೆಂಬ ಅಭಿಪ್ರಾಯವು ದೃಢಪಡಲಿ. ಆಮೇಲೆ ಆ ಧಾರ್ತ್ರ ರಾಷ್ಟ್ರನು ನಿರಾಶ್ರಯನಾಗಿ ತನ್ನ ಪುತ್ರ ಪೌತ್ರ ಮಂತ್ರಿ ಸುಹೃತ್ತುಗಳೊಡನೆ ಈ ರಾಜ್ಯದಾಸೆಯನ್ನೇ ಬಿಟ್ಟು ಬಿಡುವನು. ಅವನಿಗೆ ಈ ರಾಜ್ಯವು ತನ್ನ ತಂದೆಯ ಆಸ್ತಿ ಎಂಬ ಭಾವವು ತಪ್ಪುವುದು. ಆಗ ಧರ್ಮಪುತ್ರನು ಶತ್ರುಹೀನನಾಗಿ ನೆಮ್ಮದಿಯಿಂದಿರುವನು. ದುರ್ಯೋಧನನು ರಾಜ್ಯವನ್ನು ರಾಜಲಕ್ಷ್ಮಿಯನ್ನು ಕಳೆದುಕೊಂಡು ಸಂಕಟ ಪಡುವನು. ಭೀಷ್ಮ ದ್ರೋಣ ಕರ್ಣರೆಂಬಿ ಮೂವರನ್ನು ಕಳೆದುಕೊಂಡು ಭಯಾತುರವಾದ ಕೌರವ ಸೈನ್ಯವು ನಮ್ಮವರಿಂದ ಆಕ್ರಮಿಸಲ್ಪಟ್ಟು ಅನುಭವಿಸಬೇಕಾದ ಫಲವನ್ನು ಅನುಭವಿಸಲಿ. ಇಂದಿನ ದಿನದಿಂದಲೇ ಸುಹೃತ್ತುಗಳು ಪರಿಚಿತರಾದ ಬ್ರಾಹ್ಮಣರು ಧರ್ಮಪುತ್ರನಾದ ಯುಧಿಷ್ಠಿರನನ್ನೇ ರಾಜನೆಂದು ಒಪ್ಪಿಕೊಳ್ಳಲಿ. ನನ್ನಿಂದ ಈಗ ಕರ್ಣನು ಹತವಾದ ಶುಭವಾರ್ತೆಯನ್ನು ಕೇಳಿ ದೇವತಾ ಸ್ಥಾನಗಳೊಳಗೆಲ್ಲ ಪಾಠ ವಾದ್ಯಗಳೊಡನೆ ಪೂಜೆಗಳು ನಡೆಯಲಿ. ಬಹುಕಾಲದಿಂದ ನಮ್ಮಲ್ಲಿ ನಿಂತು ಹೋಗಿರುವ ದೇವತಾ ಪೂಜೆ ಯಜ್ಞ ಮೊದಲಾದುವೆಲ್ಲ ಕರ್ಣನು ಹತನಾದುದರಿಂದ ಇನ್ನು ಮೇಲೆ ನಿರಾತಂಕವಾಗಿ ನಡೆಯಲಿ. ನಮ್ಮ ತಾಯಿಯು ದ್ರೌಪದಿಯು ಈ ಕರ್ಣ ವಧವೃತ್ತಾಂತವನ್ನು ಕೇಳಿ ಪೂರ್ಣ ಮನೋರಥರಾಗಿ ಸಂತೋಷದಿಂದ ಈಗಲೇ ಒಬ್ಬರನ್ನೊಬ್ಬರು ಆಲಿಂಗಿಸಲಿ. ಕರ್ಣ ವಧವನ್ನು ಕೇಳಿ ನೀನು ನಮ್ಮಣ್ಣನು ಆರ್ಯನಾದ ವೃಕೋದರನು ನನ್ನನ್ನು ಸೌಮ್ಯ ದೃಷ್ಟಿಯಿಂದ ನೋಡುವಿರಿ. ಈಗಲೇ ನಾನು ಕರ್ಣನನ್ನು ಕೊಂದು ಬಂದು ಹಿರಿಯರಿಗೆ ನಮಸ್ಕರಿಸಿ ನನಗಿಂತಲೂ ಕಿರಿಯವರು ಮಾಡುವ ವಂದನೆಗಳನ್ನು ಕೈಗೊಳ್ಳುತ್ತಾ ಅವರನ್ನೆಲ್ಲ ಆಲಿಂಗಿಸಿ ವಿಶಾಲ ಕೀರ್ತಿಗೆ ಭಾಗಿಯಾಗುವೆನು. ಈಗ ಕರ್ಣ ವಧವನ್ನು ನೋಡಿ ಆಕಾಶದಲ್ಲಿ ನೆರೆದ ದೇವತೆಗಳು ಮುನಿಗಳು ಅರ್ಜುನನನ್ನು ಪ್ರಶಂಸಿಸುತ್ತಾ ಹಿಂತಿರುಗಿ ಸ್ವರ್ಗಕ್ಕೆ ಹೋಗಲಿ. ಈಗ ಸವ್ಯಸಾಚಿಗೂ ಕರ್ಣನಿಗೂ ನಡೆಯುವ ರಥಯುದ್ಧದಲ್ಲಿ ಕರ್ಣನು ಹತನಾದುದನ್ನು ನೋಡಿ ಲೋಕತ್ರಯವು ನನ್ನ ಪೌರುಷವೆಂಥದೆಂಬುದನ್ನು ತಿಳಿಯಲಿ. ಈಗಲೇ ನಾನು ಕರ್ಣನನ್ನು ಕೊಂದು ಎಲ್ಲ ಧನುರ್ಧಾರಿಗಳ ಈ ನನ್ನ ಯುದ್ಧರಥದ ಈ ನನ್ನ ಗಾಂಧೀವ ಧನುಸ್ಸಿನ ಮತ್ತು ಈ ನನ್ನ ಬಾಣಗಳ ವಿಷಯದಲ್ಲಿ ಋಣಮುಕ್ತನಾಗುವೆನು. ಇಂದ್ರನು ಶಂಬರನನ್ನು ಕೊಂದ ಹಾಗೆ ನಾನು ಕರ್ಣನನ್ನು ಕೊಂದು ಕಳೆದ 13 ವರ್ಷಗಳಿಂದ ನನ್ನ ಮನಸ್ಸಿನಲ್ಲಿರುವ ದುಃಖವನ್ನು ತೀರಿಸಿಕೊಳ್ಳುವೆನು. ಈಗ ನನ್ನಿಂದ ಕರ್ಣನು ಹತನಾದ ಮೇಲೆ ಸೋಮಕರಲ್ಲಿ ಮಹಾರಥರೆನಿಸಿದವರೆಲ್ಲರೂ ತಮ್ಮ ಕೃತ ಕಾರ್ಯದಿಂದ ಕೃತಕೃತ್ಯರಾಗಿ ಸಂತೋಷಿಸಲಿ. ಕೃಷ್ಣ, ಈಗ ನಾನು ಕರ್ಣನನ್ನು ಕೊಂದರೆ ಅದರಿಂದ ಸಾತ್ಯಕಿಗೆ ಎಷ್ಟು ಸಂತೋಷವೆಂಬುದನ್ನು ಹೇಳಲಾರೆನು. ಈಗ ನಾನು ಯುದ್ಧದಲ್ಲಿ ಕರ್ಣನನ್ನು ಜಯಶೀಲರಾದ ಅವನ ಮಕ್ಕಳನ್ನು ಕೊಂದು ಭೀಮನಿಗೂ ಸಾತ್ಯಕಿಗೂ ನಕುಲ ಸಹದೇವರಿಗೂ ಧೃಷ್ಟದ್ಯುಮ್ನನಿಗೂ ಶಿಖಂಡಿಗೂ ಪೂರ್ಣ ಪ್ರೀತಿಯನ್ನು ಉಂಟು ಮಾಡುವೆನು. ಕರ್ಣ ವಧದಿಂದ ಈಗ ನಾನು ಹಿಂದೆ ಏಕಾಂತದಲ್ಲಿ ಧರ್ಮಪುತ್ರನ ಮುಂದೆ ಮಾಡಿದ ಪ್ರತಿಜ್ಞೆಯನ್ನು ನೆರವೇರಿಸಿ ನನ್ನ ಋಣವನ್ನು ತೀರಿಸಿಕೊಳ್ಳುವೆನು. ಕೌರವರೊಡನೆ ಯುದ್ಧ ಮಾಡುವ ಧನಂಜಯನ ಯುದ್ಧ ಚಾತುರ್ಯವನ್ನು ಹಿಂದೆ ಜನರೆಲ್ಲರೂ ನೋಡಲಿ. ನಿನ್ನ ಮುಂದೆಯೇ ನಾನು ಬಾರಿ ಬಾರಿಗೂ ಕರ್ಣನನ್ನು ಕೊಲ್ಲುವೆನೆಂದು ಆತ್ಮಸ್ತುತಿಯನ್ನು ಮಾಡಿಕೊಳ್ಳಬೇಕಾಗಿದೆ. ಈ ಲೋಕದಲ್ಲಿ ಧನುರ್ವೇದದಲ್ಲಿ ಆಗಲಿ, ಪರಾಕ್ರಮದಲ್ಲಿ ಆಗಲಿ, ಕ್ಷಮಾ ಗುಣದಲ್ಲಿ ಆಗಲಿ, ಕರುಣೆಯಲ್ಲಿ ಆಗಲಿ ನನಗೆ ಸಮಾನರಾರು. ನನ್ನ ಭುಜಬಲ ಪರಾಕ್ರಮದಿಂದ ನಾನು ದೇವಾಸುರರನ್ನು ಬೇರೆ ಎಲ್ಲ ಪ್ರಾಣಿಗಳನ್ನು ಅವಮಾನಿತರನ್ನಾಗಿ ಮಾಡುವೆನು. ಮಹಾವೀರರ ಪರಾಕ್ರಮಕ್ಕಿಂತಲೂ ನನ್ನ ಪರಾಕ್ರಮವೇ ಉತ್ತಮವಾದುದೆಂದು ತಿಳಿ. ಅಂತಹ ನಾನು ಒಬ್ಬನಾಗಿಯೇ ಆ ಕೌರವರನ್ನು ಬಾಹ್ಲೀಕರನ್ನು ಎದುರಿಸಿ ಬೆಂಕಿಯು ಒಣಗಿದ ಕಾಡನ್ನು ಹೇಗೋ ಹಾಗೆ ಈ ನನ್ನ ಬಾಣ ಜ್ವಾಲೆಯಿಂದ ಅವರನ್ನೆಲ್ಲ ದಹಿಸಿ ಬಿಡುವೆನು. ಈ ಬಾಣಗಳಿಂದ ನನ್ನ ಕೈಗಳೆರಡು ಜಿಡ್ಡು ಕಟ್ಟಿದೆ. ಈ ನನ್ನ ಬಿಲ್ಲು ಬಾಣ ಸಹಿತವಾಗಿ ಬಾಗಿಯೇ ನಿಂತಿದೆ. ಈ ನನ್ನ ಕಾಲುಗಳೆರಡರಲ್ಲಿಯೂ ರಥರೇಖೆಗಳು ಧ್ವಜರೇಖೆಗಳು ಇವೆ. ಈ ಯುದ್ಧದಲ್ಲಿ ನನ್ನನ್ನು ಜಯಿಸಬಲ್ಲವರು ಯಾರೂ ಇಲ್ಲವು ಎಂದನು. ಇದು 78ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.